ಏನು ಐ ಹೇಟ್ ಹರ್, ಐ ಹೇಟ್ ದಟ್, ಹೇಟ್ ದಿಸ್. ಒನ್ ಟೈಮ್ ಹೇಟ್ ಯುವರ್ ಸೆಲ್ಫ್ ಅಂಡ್ ಚೆಕ್. ನಿಮ್ಮ ನೀವು ಹೇಟ್ ಮಾಡ್ಕೊಳ್ಳಿ ನೋಡೋಣ. ಬೆಳಿಗಿಂದ ಸಾಯಂಕಾಲ ತನಕ ಏನ್ ಮಾಡಿದ್ರಿ, ಎಷ್ಟು ಟೈಮ್ ವೇಸ್ಟ್ ಆಗಿದೆ ಸಂಡೆ. ತುಂಬಾ ಒಂದು 6 hours ನಿದ್ದೆ ಮಾಡ್ತೀರಂದ್ರೆ ಇನ್ನ 18 hours ಅಲ್ಲಿ ಒನ್ ಡೇ ಡೆಡಿಕೇಟ್ ಮಾಡೋಕ್ಕಾಗಲ್ಲ, 1 hour. ಓಕೆ, ರೀಸನ್ as a chapter tell you, conductor means what? Which conduct the electricity. ಸೆಮಿ ಕಂಡಕ್ಟರ್ ಅಲ್ಲಿ, ಕಂಡಕ್ಟರ್ ಅಲ್ಲಿ, ದೊಡ್ಡ ಕಂಡಕ್ಟರ್ ಅಲ್ಲಿ, ಸೆಮಿ ಕಂಡಕ್ಟರ್ ಅಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ, ಕಂಡಕ್ಟರ್ ಅಲ್ಲಿ ಯು ವಾಂಟ್ ಲಾರ್ಜ್ ಅಮೌಂಟ್ ಆಫ್ ವೋಲ್ಟೇಜ್, ಜಾಸ್ತಿ ವೋಲ್ಟೇಜ್ ಬೇಕು. ಇದಕ್ಕೆಲ್ಲ ಇದೆಲ್ಲ ಪ್ರೊಜೆಕ್ಟರ್ಗೆ ಅದಕ್ಕೆಲ್ಲ ವೋಲ್ಟೇಜ್ ಜಾಸ್ತಿ ಬೇಕು. ಲೈಕ್ 5 volts, 12 volts, 24 volts, 360 ಆ ಥರ ವೋಲ್ಟ್ಸ್ ಜಾಸ್ತಿ ಬೇಕು. ಎಷ್ಟು ವೋಲ್ಟ್ಸ್ ಜಾಸ್ತಿ ಬೇಕಾಗುತ್ತೋ, ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಇರುತ್ತೋ ಅಷ್ಟು ಕರೆಂಟು ಫ್ಲೋ ಆಗುತ್ತೆ. ಲೈಕ್ 2 amps, 12 amps, 24 amps, ಹಿಂಗೆ ಆಂಪಿಯರ್ ಇದ್ರೆ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಬಟ್ semiconductors works only in microelectronics. Why it is called microelectronics means, for this electronics you need small amount of current like microampere, 2 microampere, 10 microampere, less than 1 ampere. Okay, 1 ampere ಗಿಂತ ಚಿಕ್ಕದ ಬೇಕು. ಇದೆಲ್ಲ ಯಾವುದಕ್ಕೆ ವರ್ಕ್ ಆಗುತ್ತೆ ಅಂದ್ರೆ, ದಿಸ್ ವರ್ಕ್ ಫಾರ್ ಬೋರ್ಡ್, ಮದರ್ ಬೋರ್ಡ್ಸ್, ದೆನ್ ವಾಟ್ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ ಏನಿದಾವಲ್ಲ ಅದಕ್ಕೆ ಸ್ವಲ್ಪ ಇದ್ರಲ್ಲಿ ಬೇಕಷ್ಟೇ, ಸ್ವಲ್ಪ ಕರೆಂಟ್ ಬೇಕು. ಅದ್ರ ಬಗ್ಗೆ ಓದೋದಕ್ಕೋಸ್ಕರ ಅದರಲ್ಲಿ ವೈ ಸೆಮಿ ಕಂಡಕ್ಟರ್, ವೈ ನಾಟ್ ಕಂಡಕ್ಟರ್ ಮೀನ್ಸ್ ದ ಕಂಡಕ್ಟರ್, ಸಿ ದ ಕಂಡಕ್ಟರ್ ವಾಟ್ ಇಟ್ ವಿಲ್ ಡೂ, ಇಟ್ ಕಂಡಕ್ಟ್ ದ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ, ಫುಲ್ ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಸ್ವಲ್ಪ ತಗೊಳೋದು ಸ್ವಲ್ಪ ಬಿಡೋದು ಹಂಗೇನು ಮಾಡಲ್ಲ. ಸೊ ಇನ್ ಸಾಲಿಡ್ಸ್ ಅಲ್ಲಿ ಯು ಹ್ಯಾವ್ 3 types. ಸೊ ಮೇ ಬಿ ಯು ನೋ ವೆಲ್. ಸೊ ಕಮಿಂಗ್ ಫಾರ್, ಸೊ ಕಂಡಕ್ಟ್ ಮೆಟಲ್ಸ್ ಅಲ್ಲಿ ಅಥವಾ ಸಾಲಿಡ್ಸ್ ಅಲ್ಲಿ ಯು ಹ್ಯಾವ್ 3 types. ಫಸ್ಟ್ ಒನ್ ಇಸ್ ವಾಟ್, ಕಂಡಕ್ಟರ್. Then another one is semiconductor, another one is insulators. So difference between these are, if you check this, rho is indication for what? Resistance. This one, sigma, conductance. Correct. Conductivity, resistivity. ಇಲ್ಲಿ ಚೆಕ್ ಮಾಡ್ಕೊಂತ ಹೋಗ್ರಿ. ಫಸ್ಟ್ ಒನ್ ಇದ್ಯಾವುದು, ಮೆಟಲ್ಸ್ಗೆ, ಸೆಮಿಕಂಡಕ್ಟರ್ಗೆ, ಇನ್ಸುಲೇಟರ್ಗೆ. ಇಲ್ಲಿ ಎಷ್ಟಿದೆ, 10.2 to 10.8 ಅರೌಂಡ್ ಇಷ್ಟಿದೆ. ಮಿಡ್ಲಲ್ಲಿ ಬನ್ನಿ, ಲೈಕ್ ಬರ ಚೆಕ್ ಇಯರ್. ಇಲ್ಲಿ ನೋಡು, ಇಲ್ಲಿ 10 to 5 or 106. ಆಕ್ಚುಲಿ ಇದು ಕರೆಕ್ಟ್ ಆಗಿಲ್ಲ, ಅಂದ್ರೆ ಲೈಕ್ 2 ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಇದೆ. ದೆನ್ ಕಮ್ ಟು ಇನ್ಸುಲೇಟರ್. ಇಲ್ಲಿ ನೋಡು, ರೆಸಿಸ್ಟಿವಿಟಿ ನೋಡು, ಎಲ್ಲಿದೆ ರೆಸಿಸ್ಟಿವಿಟಿ, ದಿಸ್ ಒನ್ ರೈಟ್, ದಿಸ್ ಒನ್ ಇಸ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ರೈಸ್ ಆಕೈತಲ್ಲ, ಇಲ್ಲಿ ಕಡಿಮೆ ಇತ್ತು, 106ಗೆ ರೆಸಿಸ್ಟಿವಿಟಿ ರೈಸ್ ಆಯ್ತು, 1019 ರೈಸ್ ಆಯ್ತು. ಸೊ ಇದನ್ನ 3 ನೋಡ್ತಿದ್ರೆ ನಿಮಗೆ ಏನ್ ಕಾಣಿಸಿದೆ, ಸೊ ಕಂಡಕ್ಟರ್ಗೆ, ಸೆಮಿ ಕಂಡಕ್ಟರ್ಗೆ, ದೆನ್ ಇನ್ಸುಲೇಟರ್ಗೆ ಏನ್ ರೈಸ್ ಆಗ್ತಿದೆ, ರೆಸಿಸ್ಟಿವಿಟಿ ರೈಸ್ ಆಗ್ತಾ ಇದೆ. ರೆಸಿಸ್ಟಿವಿಟಿ ರೈಸ್ ಆದ್ರೆ ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ, ಕಡಿಮೆ ಆಗುತ್ತೆ. ಸೊ ಬೋತ್ ಆರ್ ವಾಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು. ಸೊ ದ ರೋ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲೈಕ್ 1 by ಸಿಗ್ಮಾ. ಕರೆಕ್ಟ್. ಇದು ಎಷ್ಟು ರೈಸ್ ಆಗುತ್ತೋ ಇದಷ್ಟು ಡೌನ್ ಆಗುತ್ತೆ, ಇದೆಷ್ಟು ರೈಸ್ ಆಗುತ್ತೆ ಅದು ಡೌನ್ ಆಗುತ್ತೆ, ಅದು ರೈಸ್ ಆದ್ರೆ ಇದು ಡೌನ್ ಆಗುತ್ತೆ. ಓಕೆ, ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇಲ್ಲಿ ನಮಗೆ ಏನ್ ಬೇಕಂದ್ರೆ, ಸೆಮಿ ಕಂಡಕ್ಟರ್ ಅಲ್ಲಿ ಇದು ಇನ್ಸುಲೇಟರ್ ಆಗಿ ಒಂದ್ಸರಿ ವರ್ಕ್ ಮಾಡುತ್ತೆ, ಕಂಡಕ್ಟರ್ ಆಗಿ ವರ್ಕ್ ಮಾಡುತ್ತೆ. ನಮಗೆ ಮೈಕ್ರೋ ಆಂಪಿಯರ್ ಬೇಕಾದ್ರಿಂದ ದ ಸೆಮಿ ಕಂಡಕ್ಟರ್ ಇಸ್ ಬೆಸ್ಟ್. ಏನಕ್ಕೆ ಅಂದ್ರೆ ನಮ್ಗೆ ಜಾಸ್ತಿ ಕರೆಂಟ್ ಬೇಕಾಗಿಲ್ಲ, ಜಾಸ್ತಿ ವೋಲ್ಟೇಜ್ ಬೇಕಾಗಿಲ್ಲ. ವೈ ಸೆಮಿ ಕಂಡಕ್ಟರ್, ಸೆಮಿ ಕಂಡಕ್ಟರ್ ಯಾಕೆ ತಗೋಬೇಕು ಅಂದ್ರೆ, ಇದು ಲೋ ವೋಲ್ಟೇಜ್ ಅಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ, ಪವರ್ ಕನ್ಸಂಪ್ಷನ್ ತುಂಬಾ ಕಡಿಮೆ ಇರುತ್ತೆ. ವಾಟ್ ಇಸ್ ಪವರ್ ಕನ್ಸಂಪ್ಷನ್ ಮೀನ್ಸ್, ನೀವು ಊಟ ಮಾಡ್ತೀರಾ, ಊಟ ಮಾಡಿದ್ದು ಏನು ಎನರ್ಜಿ ಬರುತ್ತಲ್ಲ, ಆ ಎನರ್ಜಿ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಂತೀರಾ, ಚಾನ್ಸೇ ಇಲ್ಲ ಯೂಸ್ ಮಾಡಕ್ಕೆ. ನಿಮಗೊಂದು 20 ವ್ಯಾಟ್ ಅಷ್ಟು ನಿಮ್ಗೆ ಇದು ಬಂದ್ರೆ, ಪವರ್ ಬಂದ್ರೆ, ಹುಡುಗಿಯರಾದ್ರೆ ಒಂದು 15 ವ್ಯಾಟ್ ಅವ್ರ ಬಗ್ಗೆ ಮಾತಾಡಕ್, ಇವ್ರ ಬಗ್ಗೆ ಮಾತಾಡಕ್, ಅಲ್ಲಿ ಇಲ್ಲಿ ಅದಕ್ಕೆ ವೇಸ್ಟ್ ಆಯ್ತು. 5 ವ್ಯಾಟ್ಸ್ ನಿಮ್ಗೆ ಏನಕ್ಕೆ ಯೂಸ್, ಪ್ರಾಪರ್ ಯೂಸ್ ಆಗೋದು 5 ವ್ಯಾಟ್ಸ್, ಬಟ್ ಒಂದು 75% ವೇಸ್ಟ್ ಆಯ್ತಾ, ಕರೆಕ್ಟಾ? ಸೊ ಕಂಪ್ಲೀಟ್ ಆಗಿ 20, ಅವಳು ಹಂಗೆ ನೋಡ್ತಾಳೆ, ಗರ್ಲ್ಸ್ ಅಂದ್ರೆ 20 ವ್ಯಾಟ್ಸ್ಗೆ ಐ ಆಮ್ ನಾಟ್ ಟೆಲ್ಲಿಂಗ್ ಎವ್ರಿಬಡಿ, ಜನರಲಿ ಐ ಆಮ್ ಟೆಲ್ಲಿಂಗ್, ಒಬ್ಬೊಬ್ರಿಗೆಲ್ಲ ಹೇಳ್ತಾ ಇಲ್ಲ, ಕಾಮನ್ ತಗೊಂಡ್ರೆ. ಸೊ 20 ವ್ಯಾಟ್ ಏನಿದೆಲ್ಲ ಕಂಪ್ಲೀಟ್ಲಿ ಯೂಸ್ ಮಾಡ್ಕೊಂಡ್ರೆ, 20 ವ್ಯಾಟ್ಸ್ ತಗೊಂಡ್ಬಿಟ್ಟು ಕಂಪ್ಲೀಟ್ 20 ವ್ಯಾಟ್ಸ್ ಯೂಸ್ ಮಾಡ್ಕೊಂಡೆ ಅನ್ಕೋ,
ದೆನ್ ಎಫಿಷಿಯನ್ಸಿ ಇಸ್ 100%. ಇನ್ಪುಟ್ ಎಷ್ಟು ಬರುತ್ತೋ ಅಷ್ಟೇ ಔಟ್ಪುಟ್ ಬಂದ್ರೆ ದೆನ್ ಇಸ್ ಎಫಿಷಿಯನ್ಸಿ ಇಸ್ 100%. ಇವ ನಾನು ಹೇಳೋದು ಪ್ರತಿಯೊಂದು ನಿಮ್ ಕಿವಿಗೆ ಹೋಗಿ ತಲೆಗೆ ಹೋಗ್ತಾ ಇದೆ ಅಂದ್ರೆ ದೆನ್ ಇಸ್ ಎಫಿಷಿಯನ್ಸಿ, ಯುವರ್ ಎಫಿಷಿಯನ್ಸಿ ಇಸ್ 100%. ಬಟ್ ಪ್ರತಿಯೊಬ್ಬರು ಎಫಿಷಿಯನ್ಸಿ ಸೇಮ್ ಇರಲ್ಲ, ಇಟ್ ಇಸ್ ಡಿಫರ್. ಒಬ್ಬ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಸ್ಲೋ ಇರುತ್ತೆ, ಒಬ್ರು ಪಟ್ಟಣ ಗ್ರಾಸ್ಪ್ ಮಾಡ್ತಾರೆ. ಇದು ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅದೇ ತರ ಇದರಲ್ಲಿ ಕೂಡ ಸೊ ಐ ವಾಸ್ ಟೆಲ್ಲಿಂಗ್ ಅಬೌಟ್ ವಾಟ್, ಈ ಸೆಮಿ ಕಂಡಕ್ಟರ್ ಅಲ್ಲಿ ನಮಗೆ ಎಫಿಷಿಯನ್ಸಿ ಹೈ ಇರುತ್ತೆ, ಕಡಿಮೆ ವೋಲ್ಟ್ಸ್ ತಗೊಳುತ್ತೆ, ಕಡಿಮೆ ವೋಲ್ಟೇಜ್ ತಗೊಂಡ್ಬಿಟ್ಟು ಜಾಸ್ತಿ ಕರೆಂಟ್ ನ ಪಾಸ್ ಮಾಡುತ್ತೆ ಅಂಡ್ ವರ್ಕು ಹಂಗೆ ಮಾಡುತ್ತೆ. ಓಕೆ, ಸೊ ನಿಮಗೆ ಇದು CET ಕ್ವಶನ್ ಬಂದಿದೆ. ಕಂಪೇರ್ ಮಾಡಿದ್ರೆ ಕಂಡಕ್ಟಿವಿಟಿಯಲ್ಲಿ ದ ಹೈಯೆಸ್ಟ್ ಕಂಡಕ್ಟಿವಿಟಿ ಯಾವ್ದು ಬರುತ್ತೆ? ಕಂಡಕ್ಟರ್ಸ್ ಬರುತ್ತೆ. ದ ಮೆಟಲ್ಸ್ ಆರ್ ನಥಿಂಗ್ ಬಟ್ ಕಂಡಕ್ಟರ್ಸ್ ಓನ್ಲಿ. ದ ಮೆಟಲ್ಸ್ ಆರ್ ನಥಿಂಗ್ ಬಟ್ ಕಂಡಕ್ಟರ್ಸ್ ಓನ್ಲಿ. ಸೆಮಿಕಂಡಕ್ಟರ್, ಸೊ ಸೆಮಿಕಂಡಕ್ಟರ್ ಸ್ಲೈಸ್ ಬಿಟ್ವೀನ್ ಆಲ್ವೇಸ್ ಇನ್ಸುಲೇಟರ್ ಅಂಡ್ ಮೆಟಲ್ಸ್. ಇನ್ಸುಲೇಟರ್ ಇಟ್ ನೆವರ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ? ಮೆಟಲ್ಸು, ನಾನ್ ಮೆಟಲ್ಸು, ನಥಿಂಗ್ ಬಟ್ ಇನ್ಸುಲೇಟರ್, ಸೆಮಿಕಂಡಕ್ಟರ್, ಈ ಮೂರಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಾ? ಇಲ್ಲಿ ಏನಾದ್ರು ಡೌಟ್ ಇದೆಯಾ? ಬಟ್ ಇದು ನಿಮಗೆ CET ಅಲ್ಲಿ ಕೇಳ್ತಾರೆ, ಬಟ್ ಬೋರ್ಡ್ ಅಲ್ಲಿ ಕೇಳಲ್ಲ. ಓಕೆ, ಸೊ ಕಮ್ಮಿಂಗ್ ಫಾರ್ನೆಸ್ CET ಏನ್ ಕೇಳ್ತಾರೆ ಅಂದ್ರೆ then who are not came yesterday, so mean day before yesterday, listen, I am taking conductor ತಗೊಂತೀನಿ. ಕಂಡಕ್ಟರ್ ತಗೊಂಡಾಗ ಎಕ್ಸಾಂಪಲ್ Fe, ಕಂಡಕ್ಟರ್ Fe ಅಲ್ವಾ, ಅಥವಾ ಅಲ್ಯೂಮಿನಿಯಂ ಹಿಂಗಿದೆ ಅನ್ಕೋ. ಸೊ ಇಫ್ ಐ ಟೇಕ್ ಎ ಆಟಮ್ ಸ್ಟ್ರಕ್ಚರ್, ಬೋರ್ಸ್ ಆಟಮಿಕ್ ಮಾಡಲ್ ತಗೊಂಡ್ರೆ ಒಳಗಡೆ ಏನಿರುತ್ತೆ? ನ್ಯೂಕ್ಲಿಯಸ್ ಒಳಗೆ ಏನಿರ್ತವೆ? ನ್ಯೂಟ್ರಾನ್ಸ್ ಪ್ಲಸ್ ಎಲೆಕ್ಟ್ರಾನ್ಸ್ ಇಲ್ಲಿರುತ್ತೆ, ಇಲ್ಲಿರುತ್ತೆ. ಕರೆಕ್ಟಾ? ದೀಸ್ ಇವನ್ನೆಲ್ಲ ಏನಂತ ಕರೀತಾರೆ? ಶೆಲ್ ಅಂತ ಕರೀತಾರೆ, ಆರ್ಬಿಟಲ್ಸ್ ಅಥವಾ ಶೆಲ್ಸ್. ಅದ್ರ ಒಳಗಡೆ ಏನಿರುತ್ತೆ? ಸಬ್ ಶೆಲ್ ಇದೆ. ಸೊ ಅದು ಕೆಮಿಸ್ಟ್ರಿ ಓದ್ತೀರ, ಎನರ್ಜಿ ಲೆವೆಲ್ ಓದ್ತೀರ, ಗೊತ್ತಾ? NS2, NP2 ಅವೆಲ್ಲ ಹೈಬ್ರಿಡೇಷನ್ ಓದ್ತಿರಲ್ಲ, ಅಲ್ಲಿ ಎನರ್ಜಿ ಲೆವೆಲ್ ಬರುತ್ತಲ್ಲ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಜನರಲ್ ಆಗಿ ಹೇಳ್ತೀನಿ. ಸೊ ಎಲೆಕ್ಟ್ರಾನ್ಸ್ ಇಲ್ಲಿ ಇರ್ತಾವಲ್ಲ, ಸೊ ನಿಮಗೆ ಕಾನ್ಫಿಗರೇಷನ್ ನೋಡಿದ್ರೆ ಫಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿರ್ತಾವೆ? ಮ್ಯಾಕ್ಸಿಮಮ್ 2 ಇರ್ತಾವ. ಇನ್ನು ಉಳಿದಿದ್ದ ಎಲೆಕ್ಟ್ರಾನ್ಸ್ ಇಲ್ಲಿ ಇರ್ತವೆ, ಹೊರಗಡೆ ಇರ್ತಾವ. ಇಫ್ ಐ ಟೇಕ್ 6, ಅಟಮಿಕ್ ನಂಬರ್ 6, ಯಾವ್ದು ಅಟಮಿಕ್ ನಂಬರ್ 6? ಕಾರ್ಬನ್. ಇಫ್ ಐ ಟೇಕ್ ಕಾರ್ಬನ್, ಫಸ್ಟ್ ಶೆಲ್ ಅಲ್ಲಿ 2 ಇರುತ್ತೆ, ಎರಡನೇ ಶೆಲ್ ಅಲ್ಲಿ 4 ಇರುತ್ತೆ. ಕರೆಕ್ಟಾ? ಸೊ ಬಟ್ ಎರಡನೇ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ತಗೋಣ ಕೆಪಾಸಿಟಿ ಇದೆ? 8 ಇದೆ. ಹಾಗಾದ್ರೆ 8 ಎಲೆಕ್ಟ್ರಾನ್ಸ್ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಅಥವಾ ಕೊಡ್ಬೋದು. ಕರೆಕ್ಟಾ? ಈ ಎರಡಕ್ಕೂ ಪಾಸಿಬಿಲಿಟಿ ಇದೆ. ಇದನ್ನ ತಗೋಬಹುದು, ಇಲ್ಲ ಹೊರ ಹಾಕೋಬೇಕು. ಇಫ್ ಇಟ್ ಈಸ್ ಇಲ್ಲಿ 6 ಎಲೆಕ್ಟ್ರಾನ್ಸ್ ಇದ್ವು ಅನ್ಕೋ, 8 ತಗೊಳೋ ಕೆಪಾಸಿಟಿ ಇದೆ, ಬಟ್ ಇಲ್ಲಿ 6 ಇದ್ವು ಅನ್ಕೋ, ಎಷ್ಟು ಆ ಎಲೆಕ್ಟ್ರಾನ್ಸ್ ತೆಗಿಯಕ್ಕಿರುತ್ತಲ್ಲ, ಈ ಎಲೆಕ್ಟ್ರಾನ್ಸ್ ನ ಜಂಪ್ ಮಾಡಿಸ್ಬೇಕು, ಬೇರೆ ಎನರ್ಜಿಗೆ ಕಳಿಸ್ಬೇಕು, ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಅಂದ್ರೆ ಐ ಹ್ಯಾವ್ ಟು ಗಿವ್ ದ ಟೆಂಪರೇಚರ್. ಟೆಂಪರೇಚರ್ ಕೊಟ್ರೆ ಮಾತ್ರ ಎಲೆಕ್ಟ್ರಾನ್ಸ್ ಜಂಪ್ ಆಗ್ತವೆ. ಸೊ ನಾನು ಈ 6 ಎಲೆಕ್ಟ್ರಾನ್ಸ್ ನ ಜಂಪ್ ಮಾಡಿಸ್ಬೇಕು ಅಂದ್ರೆ ಇಟ್ ಈಸ್ ವೆರಿ 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 ಡಿಫಿಕಲ್ಟ್. ಸೊ ಆ 8 ಆ ಶೆಲ್ ಅಲ್ಲಿ, ಸೆಕೆಂಡ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಸ್ಟೇಬಲ್. ಸ್ಟೇಬಲ್ ಮೀನ್ಸ್ ಯು ಕೆನಾಟ್ ಹ್ಯಾಡ್, ಯು ಕೆನಾಟ್ ರಿಮೂವ್. ಇಟ್ ಇಸ್ ಡಿಫಿಕಲ್ಟ್. ಇಫ್ ಯು ವಾಂಟ್ ಟು ರಿಮೂವ್, ಯು ಹ್ಯಾವ್ ಟು ಕಂಪ್ಲೀಟ್ಲಿ ರಿಮೂವ್. ಅದರ್ವೈಸ್ ಆಡ್ 8 ಎಲೆಕ್ಟ್ರಾನ್ಸ್ ಆಲ್ಸೋ, ಹಿಂಗಿರುತ್ತೆ. ಸೊ ಈ 8 ಎಲೆಕ್ಟ್ರಾನ್ಸ್ ಲಾಸ್ಟ್ ಶೆಲ್ ಅಲ್ಲಿ ಇದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಸ್ಟೇಬಲ್ 1. ಸೊ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ಮೋಸ್ಟ್ ಶೆಲ್ ಈಸ್ ಕಾಲ್ಡ್ ಆಸ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್. ದೀಸ್ ಆರ್, ಇದರಲ್ಲಿ 2 ಬ್ಯಾಂಡ್ ಬರುತ್ತೆ, ನಾಟ್ ಬಾಂಡ್, ಬ್ಯಾಂಡ್, 2 ಬ್ಯಾಂಡ್. ಸೊ ಇದರಲ್ಲಿ ಈ ಬ್ಯಾಂಡ್ ವಾಟ್, ಫಸ್ಟ್ ಒನ್ ಈಸ್ ವ್ಯಾಲೆನ್ಸಿ ಬಾಂಡ್, ಮೇಲ್ ಒನ್ ಕಂಡಕ್ಷನ್ ಬಾಂಡ್. ಇದರಲ್ಲಿ this first one what picture is showing you, this is for conductor. ಈ ಕ್ವಶನ್ ಕೇಳಿದರೆ ದೆನ್ ಡಿಫರೆನ್ಸ್ ಕೇಳಿದರೆ, this one is, this is also for conductor. okay, actually ಇದು ಎನರ್ಜಿ, ಇದು ಸ್ಟ್ರಕ್ಚರ್. this is for conduction, this is for conductor, this one is semiconductor, then this one is insulator. See, ಕೆಳಗಡೆ ಏನಿರುತ್ತಲ್ಲ, ದಿಸ್ ಈಸ್ ಕಾಲ್ಡ್ ವ್ಯಾಲೆನ್ಸಿ ಬ್ಯಾಂಡ್. ಎನರ್ಜಿ ಬ್ಯಾಂಡ್ ಅಲ್ಲಿ ಗೊತ್ತಲ್ಲ ನಿಮ್ಗೆ, ಎನರ್ಜಿ ಬ್ಯಾಂಡ್ ಓದ್ತಿರಲ್ಲ, ಅಲ್ಲಿ ಕೆಳಗಡೆ ಲೋವರ್ ಹೈಯೆಸ್ಟ್ ಇದ್ರಲ್ಲಿ ಬರೋದು ವ್ಯಾಲೆನ್ಸಿ ಬ್ಯಾಂಡ್, ಮೇಲೆ ಬರೋದು ಕಂಡಕ್ಷನ್ ಬಾಂಡ್. ಇವಾಗ ಏನಾಗುತ್ತೆ ಇದರಲ್ಲಿ, ಆಟ ಏನ್ ನಡೆಯುತ್ತೆ ಅಂದ್ರೆ,
ಲೈಕ್ ಇದರಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ. ಎಷ್ಟಿದೆ? ಇದು ಜಾಸ್ತಿ ಇದೆಯಾ? ಟೇಕ್ ಇಟ್ ಉಲ್ಟಾ. ನೋಡಿ ದೆನ್ ಇಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಇರ್ತವೆ. ಓಕೆ, ಇವಾಗ ಏನ್ ಮಾಡ್ಬೇಕು, ಇದು ಕಂಡಕ್ಟರ್ ಆಗ್ಬೇಕು ಅಂದ್ರೆ ಮೀನ್ಸ್ ಇದರಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ಬೇಕು ಅಂದ್ರೆ ಈ ವ್ಯಾಲೆನ್ಸಿ ಬಾಂಡ್ ಅಲ್ಲಿಂದ ಮೂವ್ ಆಗಲ್ಲ. ಇದು ಎಲ್ಲಿಗೆ ಹೋಗ್ಬೇಕು? ಈ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಬ್ಯಾಂಡ್ ಗೆ ಹೋಗ್ಬೇಕು. ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಹೋದ್ರೆ ಏನಾಗುತ್ತೆ? ಸೊ ಕಂಡಕ್ಷನ್ ಬ್ಯಾಂಡ್ ವಾಟ್ ಇಟ್ ವಿಲ್ ಡೂ, ಇಟ್ ಫ್ಲೋ ದ ಎಲೆಕ್ಟ್ರಾನ್ಸ್. ಇಫ್ ಯು ಸ್ಟಡಿ ದ ಎಲೆಕ್ಟ್ರಿಸಿಟಿ, ದ ರೀಸನ್ ಫಾರ್ ಎಲೆಕ್ಟ್ರಿಸಿಟಿ ಇಸ್ ವಾಟ್? ಫ್ಲೋ ಆಫ್ ಚಾರ್ಜಸ್. ಸೊ ಈ ಕಂಡಕ್ಷನ್ ಬ್ಯಾಂಡ್ ಇಂದ ಸಾರಿ ವ್ಯಾಲೆನ್ಸಿ ಬಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಹೋದ್ರೆ ದೆನ್ ದ ಎಲೆಕ್ಟ್ರಾನ್ಸ್ ಸ್ಟಾರ್ಟೆಡ್ ಟು ಫ್ಲೋ. ಸೊ ವ್ಯಾಲೆನ್ಸಿ ಬಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ನಾನು ಜಂಪ್ ಮಾಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಐ ಹ್ಯಾವ್ ಟು ಗಿವ್ ಟೆಂಪರೇಚರ್ ಫಾರ್ ದಿಸ್. ಸೊ ನಾನು ಟೆಂಪರೇಚರ್ ರೈಸ್ ಮಾಡಿದ್ರೆ ಇಲ್ಲಿರೋ ಎಲೆಕ್ಟ್ರಾನ್ಸ್ ಇಲ್ಲಿ ಜಂಪ್ ಆಗುತ್ತೆ, ದೆನ್ ಆದ್ಮೇಲೆ ಅದು ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಕಂಡಕ್ಟರ್ ಅಲ್ಲಿ, ಇನ್ಸುಲೇಟರ್ ಅಲ್ಲಿ ಮತ್ತೆ ಸೆಮಿ ಕಂಡಕ್ಟರ್ ಅಲ್ಲಿ ಇದು ಹೆಂಗ್ ವರ್ಕ್ ಆಗುತ್ತೆ, ಇದನ್ನ ಎಷ್ಟು ಟೆಂಪರೇಚರ್ ಕೊಡಬೇಕು ಅನ್ನೋದು ಟೆಂಪರೇಚರ್ ಕೊಡೋದೆ. ಸೊ ಈ ಮಿಡ್ಲ್ ಅಲ್ಲಿ ಏನಿದೆಯಲ್ಲ ಇದು ಗ್ಯಾಪ್, ದಿಸ್ ಗ್ಯಾಪ್ ಇಸ್ ಕಾಲ್ಡ್ ಎಸ್ ಎನರ್ಜಿ ಗ್ಯಾಪ್. ಸೊ ಡೌನ್ ಸೈಡ್ ವ್ಯಾಲೆನ್ಸಿ ಬ್ಯಾಂಡ್, ಅಪ್ಪರ್ ಸೈಡ್ ಇಸ್ ಕಂಡಕ್ಷನ್ ಬಾಂಡ್, ಮಿಡ್ಲ್ ಅಲ್ಲಿ ಎನರ್ಜಿ ಗ್ಯಾಪ್. ದಿಸ್ ಇಸ್ ಇ ಜಿ. ಓಕೆ, ನ್ಯೂಮರಿಕಲ್ ಬಂದ್ರೆ ನೋಡಿ ಇದೆಲ್ಲ ಯಾವ್ದ್ರಾಗೆ? ಎಲೆಕ್ಟ್ರಾನ್ಸ್ ಎನರ್ಜೀಸ್. ಓಕೆ, ಸೊ ಕಮ್ಮಿಂಗ್ ಫಾರ್ ಎ ಕಂಡಕ್ಷನ್. ಈ ಕಂಡಕ್ಷನ್ ಏನಿದೆ ನೋಡಿ, ಇಲ್ಲಿ ಆಕ್ಚುಲಿ ಕೆಳಗಡೆ ತೋರಿಸಿರೋದನ್ನು ವ್ಯಾಲೆನ್ಸಿ ಬಾಂಡ್ ಅಂತ, ಬಟ್ ಇಲ್ಲಿ ಇ ವಿ ಮೇಲೆ ಇದೆ, ಇ ಸಿ ಕೆಳಗಡೆ ಇದೆ. ವೈ ಮೀನ್ಸ್ ದಿಸ್ ಟು ಇಸ್ ನಥಿಂಗ್ ಬಟ್ ಈ ಏರಿಯಾ ಏನೇ ಇದೆಯಲ್ಲ ದಿಸ್ ಈಸ್ ಓವರ್ಲ್ಯಾಪ್ಡ್. ಎರಡಕ್ಕೂ ಓವರ್ಲ್ಯಾಪ್ ಆಗಿದೆ. ಲೈಕ್ ಕಂಡಕ್ಷನ್ ಬ್ಯಾಂಡ್ ಇಲ್ಲಿ ವ್ಯಾಲೆನ್ಸಿ ಬಾಂಡ್ ಒಂದಕ್ಕೊಂದಕ್ಕೆ ಓವರ್ಲ್ಯಾಪ್ ಆಯ್ತು. ದಿಸ್ ಇಸ್ ಲೈಕ್ ದಿಸ್. ಇದ್ರದ್ ಮೇಲೆ ಅದು ಶೇರ್ ಮಾಡ್ಕೊಂತು, ಇದ್ರದ್ ಮೇಲೆ ಅದು ಶೇರ್ ಮಾಡ್ಕೊಂತು. ಲೈಕ್ ಈ ಶೇರ್ ಆದ್ರದಿಂದ ಇಲ್ಲಿರೋ ಎಲೆಕ್ಟ್ರಾನ್ಸ್ ಈಸಿಯಾಗಿ ಪಾಸ್ ಆಗ್ತಾ ಇರ್ತವೆ. ಯು ನೋ ನೀಡ್ ಟು ಗಿವ್ ದ ಟೆಂಪರೇಚರ್ ಫಾರ್ ಕಂಡಕ್ಟರ್. ನಿನ್ ಕಂಡಕ್ಟರ್ ಟೆಂಪರೇಚರ್ ಕೊಡೋದೇ ಬೇಡ, ಅವೇ ಜಂಪ್ ಆಗ್ತವೆ, ಇಲ್ಲಿಂದ ಹೋಗ್ತವೆ, ಆಟ ಆಡ್ಕೆ ನೆಮ್ಮದಿಯಾಗಿ ಹೋಗ್ತಾ ಇರ್ತವೆ. ಸೊ ಅದು ಹೋಗೋದ್ರಿಂದ ನಿಮ್ಗೆ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಸೊ ದ ಕಂಡಕ್ಟರ್ಸ್ ಆರ್ ಗುಡ್ ವಾಟ್ metals are good conductors of electricity. So all metals are conductors of electricity. So coming for insulators, insulator. See, ಇದ್ರಾಗ ಯಾವುದು ಇಲ್ಲ, ಮೀನ್ ಇದರಲ್ಲಿ ಗ್ಯಾಪ್ ಯಾವುದು ಇಲ್ಲ. ಗ್ಯಾಪ್ ಕ್ರಿಯೇಟ್ ಆಗೋದು ಸೆಮಿ ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್. ಸಿ ನಾವು ನೀನ್ ಸೆಮಿ ಕಂಡಕ್ಟರ್ ಅಲ್ಲಿ 3 ಎಲೆಕ್ಟ್ರಾನಿಕ್ಸ್ ವೋಲ್ಟ್ಸ್ಗಿಂತ 3 ಎಲೆಕ್ಟ್ರಾನಿಕ್ ವೋಲ್ಟ್ಸ್ಗಿಂತ ನೀನ್ ಜಾಸ್ತಿ ಟೆಂಪರೇಚರ್ ಕೊಟ್ರೆ ದೆನ್ ಇಟ್ ಈಸ್ ಇನ್ಸುಲೇಟರ್. 3 ಎಲೆಕ್ಟ್ರಾನಿಕ್ ವೋಲ್ಟ್ಸ್ ಅಂದ್ರೆ ಇಟ್ ಇಸ್ ವೆರಿ ವೆರಿ ಕಡಿಮೆ ಟೆಂಪರೇಚರ್, ಅಷ್ಟೊಂದಲ್ಲ. ಲೈಕ್ ಈ ಟೆಂಪರೇಚರ್ ಯಾವ್ದಾರ ಕೆಲ್ವಿನಲ್ಲಿ ಅಳಿತಾನೆ, ಡಿಗ್ರಿ ಮತ್ತೆ ಕೆಲ್ವಿನಲ್ಲಿ. ಎಲೆಕ್ಟ್ರಾನಿಕ್ ವೋಲ್ಟ್ಸ್ ಮೀನ್ಸ್ ತುಂಬಾ ಕಡಿಮೆ. ಸೊ ನಾನು ಅಷ್ಟು ಟೆಂಪರೇಚರ್ ನಾನು ಕೊಟ್ರೆ ಇಲ್ಲಿ ಏನ್ ಮಾಡುತ್ತೆ, ಇಲ್ಲಿರೋ ಎಲೆಕ್ಟ್ರಾನ್ಸು ಜಂಪ್ ಆಗುತ್ತೆ, ಜಂಪ್ ಆಗ್ಬಿಟ್ಟು ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ಇನ್ಸುಲೇಟರ್, ರೈಟ್? ಇಲ್ಲಿಂದ ದೀಸ್ ಆರ್ ಇನ್ಸುಲೇಟರ್, ಇಲ್ಲಿರೋ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ನೀನು ಶಿಫ್ಟ್ ಮಾಡಿದೆ, ಇಲ್ಲಿ ಟೆಂಪರೇಚರ್ ಕೊಟ್ಟೆ ಅನ್ಕೋ, ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗಬೇಕು, ದೆನ್ ಇಟ್ ಸ್ಟಾರ್ಟೆಡ್ ಟು ಮೂವ್ ಆಗಬೇಕು. ಬಟ್ ಇಲ್ಲಿ ಟೆಂಪರೇಚರ್ ಕೊಡ್ತಿಲ್ಲ ಇನ್ಸುಲೇಟರ್ ಅಲ್ಲಿ, ಎಲ್ಲದಕ್ಕೂ ಕೆಪಾಸಿಟಿ ಇರಲ್ಲ, ಎಲ್ಲದಕ್ಕೂ ಜಂಪ್ ಆಗಿ ಇಲ್ಲಿರೋ ಎಲ್ಲ ಎಲೆಕ್ಟ್ರಾನ್ಸ್ ಜಂಪ್ ಆಗಲ್ಲ. ಓಕೆ, ಯಾವುದು ಪವರ್ ಇದೆಯಲ್ಲ ಅದು ಮಾತ್ರ ಜಂಪ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಉಳಿದವು ಇಲ್ಲೇ ಸ್ಟೇಬಲ್ ಆಗ್ತವೆ, ಸ್ವಲ್ಪ ಮಾತ್ರ ಏನಾಗುತ್ತೆ, ಜಂಪ್ ಆಗುತ್ತೆ. ಜಂಪ್ ಆಗ್ಬಿಟ್ಟು ಫ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. 1-2 ಎಲೆಕ್ಟ್ರಾನ್ಸ್ ಮೂವ್ ಆದ್ರೆ ಎಲೆಕ್ಟ್ರಿಸಿಟಿ ಫ್ಲೋ ಆಗಲ್ಲ. ಸೊ ಯು ನೀಡ್ ಅರೌಂಡ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಯು ನೀಡ್ ಫಾರ್ 1 ಆಂಪಿಯರ್? ಹೌ ಮೆನಿ ವಾಟ್ ಚಾರ್ಜ್ ಕ್ಯಾರಿಯರ್ ಯು ನೀಡ್ ಫಾರ್ 1 ಆಂಪಿಯರ್? ಎಷ್ಟು ಬೇಕು? 6.4 into 10 to the power of -18, maybe something this means 19 or 18 ಆಯ್ತಾ. ಇಷ್ಟು ಎಲೆಕ್ಟ್ರಾನ್ಸ್ ಪಾಸ್ ಆದ್ರೆ ನಿನಗೆ 1 ಆಂಪಿಯರ್ ಆಫ್ ಕರೆಂಟ್ ಬರುತ್ತೆ. ಅದಕ್ಕಿಂತ ಕಡಿಮೆ ಹೋದ್ರೆ ಕರೆಂಟ್ ಫ್ಲೋ ಆಗಲ್ಲ. ಬಟ್ ಇಲ್ಲಿಂದ ಎಲೆಕ್ಟ್ರಾನ್ಸ್ ಅಲ್ಲಿ ಜಂಪ್ ಆಗ್ಬೇಕಲ್ಲ, ಅವು ಜಂಪ್ ಆಗಲ್ಲ, ಅಷ್ಟಕೊಂಡು ಫ್ಲೋ ಆಗಲ್ಲ. ದಟ್ಸ್ ವೈ ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ದ ಇನ್ಸುಲೇಟರ್ ಈಸ್ ನಿಲ್. ಇದರಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗಲ್ಲ. ಬಟ್ ಕಮಿಂಗ್ ಫಾರ್ ಎ ಸೆಮಿ ಕಂಡಕ್ಟರ್, ಇಫ್ ಯು ಗಿವ್ ಲೆಸ್ ದೆನ್ 3 ಎಲೆಕ್ಟ್ರಾನಿಕ್ ವೋಲ್ಟ್ಸ್, some of the electrons will jump to conduction band and started to flow. And what idರಲ್ಲಿ ಏನು ಫ್ಲೋ ಆಗುತ್ತಲ್ಲ ಎಲೆಕ್ಟ್ರಾನ್ಸ್, and it is very minimum. That's why all semiconductors works in micro ampere, less than micro ampere. Micro ampere ಎಲ್ಲ ವರ್ಕ್ ಆಗೋದೇ ಇಲ್ಲ.
So semiconductors like diode, then transistor, this transistor, diode, transistors, then capacitors. It is itself is a topic. It is work like a switch ತರ ವರ್ಕ್ ಆಗುತ್ತೆ. ಆ ಟಾಪಿಕ್ ಇದೆ ನಿಮಗೆ ನೆಕ್ಸ್ಟ್ ರೆಕ್ಟಿಫೈರ್ಸ್ ಅಲ್ಲಿ. ದೇರ್ ಐ ವಿಲ್ ಟೆಲ್ ಅದು ಹಿಂಗ್ ವರ್ಕ್ ಆಗುತ್ತೆ, ಡಯೋಡ್ ಅಂದ್ರೆ ಏನು ಅಂತ ದೇರ್ ಐ ವಿಲ್ ಟೆಲ್. ಓಕೆ, ದೀಸ್ ಆರ್ ವಾಟ್ ಸೆಮಿ ಕಂಡಕ್ಟರ್ಸ್. ಓಕೆ, ಸೆಮಿ ಕಂಡಕ್ಟರ್ಸ್ಗೂ ಮತ್ತೆ ಇನ್ಸುಲೇಟರ್ಗೂ ಅರ್ಥ ಆಯ್ತಾ ನಿಮಗೆ? ನಿಮಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಕಂಡಕ್ಟರ್, ಸೆಮಿ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. So at the time you have to write this, not this. Wait, let them come. So who not came? Just no. Who came? Look at it. So ನೀವು ಚೆಕ್ ಮಾಡಿದ್ರಲ್ಲ, ಕಂಡಕ್ಷನ್ ಬ್ಯಾಂಡ್ ಕೆಳಗಿತ್ತು, ಕಂಡಕ್ಷನ್ ಬ್ಯಾಂಡ್ ಮೇಲೆ ಇತ್ತು, ವ್ಯಾಲೆನ್ಸಿ ಬಾಂಡ್ ಕೆಳಗಡೆ. ಸೊ ಕಮಿಂಗ್ ಫಾರ್ ಎ ಕಂಡಕ್ಟರ್, ಎನರ್ಜಿ ಗ್ಯಾಪ್ ಕಂಡಕ್ಟರ್ ಅಲ್ಲಿ ಎಷ್ಟಿತ್ತು? ಎನರ್ಜಿ ಗ್ಯಾಪ್ ಫಸ್ಟ್ ಒನ್ ಇಸ್ energy gap. The energy gap between the valency bond and the conductor bond is completely zero, irade illa. But semiconductor alli less than 3 volts, inductor alli insulator alli more than 3 volts. So first one enen pidkobek ನೀವು, energy gap ಅಷ್ಟು ನೆನಪಿದ್ರೆ ಸಾಕು. ಬರೀತೀರಿ ನೆಕ್ಸ್ಟ್ ಅದರ ಕಡಿಮೆ ಇರುತ್ತೆ, ಇದರ ಜಾಸ್ತಿ ಇರುತ್ತೆ, ಇದರ ಮೀಡಿಯಂ ಇರುತ್ತೆ. ದೆನ್ ಕಮಿಂಗ್ ಫಾರ್ ಕಂಡಕ್ಷನ್ ಬ್ಯಾಂಡ್, ಕೆಳಗಡೆ ಇರುತ್ತಲ್ಲ ಈ ಬಾಂಡ್ ಅಲ್ಲಿ, ಈ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇದ್ರಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾವೋ ಇಲ್ಲ? ಸೊ ಮೇಲೆ ಇರುತ್ತಲ್ವಾ, ಇದರಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾವೋ ಇಲ್ಲ? ಕಂಡಕ್ಟರ್ ಅಲ್ಲಿ ಇರುತ್ತೆ. ಇಸ್ ಆಕ್ಚುಲಿ ಕಂಪ್ಲೀಟ್ ಆಗಿರುತ್ತೆ. ಎಷ್ಟೆಲ್ಲ ವ್ಯಾಲೆನ್ಸಿ ಬ್ಯಾಂಡ್ ಅಲ್ಲಿ ಇದ್ವಲ್ಲ ಅಷ್ಟು ಕೂಡ ಫ್ಲೋ ಆಗಕ್ಕೆ ಕೆಪಾಸಿಟಿ ಇರುತ್ತೆ. ಬಟ್ ಸೆಮಿ ಕಂಡಕ್ಟರ್ ಅಲ್ಲಿ ಓನ್ಲಿ ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ವ್ಯಾಲೆನ್ಸಿ ಬ್ಯಾಂಡ್ ವಿಲ್ ಜಂಪ್ ಟು ಸೆಮಿ ಕಂಡಕ್ಟರ್ಸ್, ಸಾರಿ ವಾಟ್ so it's partially filled, but in insulator it is not, almost like empty. One ಎರಡು ಇರುತ್ತೆ, that's why we negligible you take completely empty. First one is energy gap, second one is the electrons present in conduction band. ಹಂಗೆ ನೆನ್ಪಿಡ್ಕೋಬೇಕು. ನೀವು ಬರೀ ಕಂಡಕ್ಷನ್ ಬ್ಯಾಂಡ್ ಏನು ನೆನಪಿರುತ್ತೆ? ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಏನು? ಎಲೆಕ್ಟ್ರಾನ್ಸ್ ನೆನಪಿರುತ್ತೆ. ಥರ್ಡ್ ಒನ್, they allow the current to pass through them. Mean conductors are good, mean what? Metals are good conductor of electricity. Otherwise I cannot tell like adun tavanak baralla. Metals anta conductors are good what? Electric carriers. You can tell like that. Semiconductor like it is between conductor and insulators. In insulator it do not pass as the electricity. Adu pass madak chance illa. Take anything like glass toppo, diamond will not flow. Take paper, it will not flow. Antadrigella insulator alla flow agalla. Coming for last one, their conductivity decrease with the increasing temperature. Ivan nodu. Like ಕೆಳಗಿರೋ ಬ್ಯಾಂಡ್ ಯಾವುದು? ಇದು ಯಾವುದು? ಕಂಡಕ್ಟೆನ್ಸ್ ಅಲ್ಲಿ ಹೆಂಗಿತ್ತು ಇವೆರಡಕ್ಕೂ? ಅಂಟ್ಕೊಂಡಿತ್ತಾ? ಸ್ವಲ್ಪ ಟೆಂಪರೇಚರ್ ಕೊಟ್ಟರು ಇಲ್ಲಿರೋ ಎಲೆಕ್ಟ್ರಾನ್ ಜಂಪ್ ಆಗುತ್ತಾ? ಫ್ಲೋ ಆಗಿ ಸ್ಟಾರ್ಟ್ ಆಗುತ್ತಾ? ಸೊ ಕಂಡಕ್ಟರ್ಗೆ ಯು ಗಿವ್ ಓನ್ಲಿ ಮಿನಿಮಮ್ ಟೆಂಪರೇಚರ್ ಅಂಡ್ ಮ್ಯಾಕ್ಸಿಮಮ್ ಆಫ್ ದ ಎಲೆಕ್ಟ್ರಾನ್ಸ್ ವಿಲ್ ಸ್ಟಾರ್ಟ್ ಟು ಫ್ಲೋ. ಬಟ್ ಹಿಯರ್ ಸೆಮಿ ಕಂಡಕ್ಟರ್ಲಿ ಯು ನೀಡ್ ಟು ಇನ್ಕ್ರೀಸ್. ನೀನು ಎಷ್ಟು ಇನ್ಕ್ರೀಸ್ ಮಾಡ್ತೀಯೋ ಟೆಂಪರೇಚರ್ ಅಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತವೆ. ಇಟ್ ಇಸ್ ಲೈಕ್ ದಿಸ್. ಹೆಂಗೆ ಅಂದರೆ ಇಫ್ ಐ ಟೇಕ್ ದಿಸ್ ಈಸ್ ದ ಟೆಂಪರೇಚರ್, ದಿಸ್ ಈಸ್ ದ ಎಲೆಕ್ಟ್ರಾನ್, ಇದು ಎಲೆಕ್ಟ್ರಾನ್ಸ್ ಅಂತ. ಹೆಂಗೆ ಅಂದರೆ ಟೆಂಪರೇಚರ್ ರೈಸ್ ಆದಂಗೆಲ್ಲ ಏನಾಗ್ತಾ ಇರುತ್ತೆ? ಎಲೆಕ್ಟ್ರಾನ್ಸ್ ರೈಸ್ ಆಗ್ತಾ ಹೋಗ್ತವೆ. ಆ್ಯಂಡ್ ಅದು ನೆಕ್ಸ್ಟ್ ಇದೆ ಅಪ್ ಟು ಸಮ್ ಎಕ್ಸ್ಟೆಂಟ್ ತನಕ ಮಾತ್ರ. ಆ ಎಕ್ಸ್ಟೆಂಟ್ ಆ ಟೆಂಪರೇಚರ್ ಕೊಟ್ಟರೆ, ನೀನು ಕರೆಂಟ್ ಕೊಟ್ಟರೆ ದೆನ್ ಅಲ್ಲಿ ಆದಮೇಲೆ ಅದು ಕಾನ್ಸ್ಟೆಂಟ್ ಆಗಿ ಹೋಗ್ಬಿಡುತ್ತೆ. ಅದಾದಮೇಲೆ ಕಂಡಕ್ಟಿವಿಟಿ ನಾರ್ಮಲಿ ಹೋಗೋದು. ಸೊ ದಟ್ ಈಸ್ ಎ ವಿ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬರುತ್ತೆ. ವೋಲ್ಟೇಜ್ ಅಂಡ್ ಕರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ದೇರ್ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ನಾವ್ ಯು ರಿಮೆಂಬರ್ ಓನ್ಲಿ ಥಿಂಗ್ ಈಸ್ in the conductor if you raise the temperature automatically the flow of electrons will slightly rises, not decreases, rises. But here we have to give little bit of their conductivity decrease with the increase in temperature. Maybe I wrote wrong. Sir, conductivity is inversely proportional to temperature. Right, correct. Specific conductivity is only 1/T it is.
Okay, that I will check. Okay, their conductivity increases with increasing temperature, but here ನೀನು ಎಷ್ಟೇ ರೈಸ್ ಮಾಡೋ ಟೆಂಪ್ರೇಚರು ಕಂಡಕ್ಟಿವಿಟಿ ಆಗಲ್ಲ. ಮೇ ಬಿ ಇದು ಕಂಡಕ್ಟಿವಿಟಿ ರೈಸ್, ಇಟ್ ಈಸ್ ಬಿಕಾಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಇದೆಯಲ್ಲ, ಅದಕ್ಕೋಸ್ಕರ ಇರಬೇಕು. ಐ ವಿಲ್ ಚೆಕ್ ದಿಸ್. ಓಕೆ, ಐ ವಿಲ್ ಚೆಕ್ ಇಟ್ ಅಂತೇಳಿ ದಿಸ್. ಇಫ್ ಯು ನಾಟ್ ರೋಟ್ ಯು ರೈಟ್ ಇಟ್. ಇನ್ನು ಕೇಳ್ತಾರೆ ಎಕ್ಸಾಮಿಗೆ.